ಸರಿ, ಇಷ್ಟು ದಿನ ನೀನು ಈ ಮನೇಲಿ ಕೆಲಸ ಮಾಡಿದ್ ಸಾಕು. ಈಗ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಅಂಕಲ್, ಅಡುಗೆ ಮಾಡೋದಕ್ಕೂ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಈಗ ನೋಡಿದ್ರೆ ಬಡಿಸ್ತೀನಿ ಅಂತಿದ್ದೀರಾ. ಏನು ಬೇಡ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸಾಧ್ಯವಾಗದ ಮಾತು. ಇಲ್ಲಿ ಬಾ 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 ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ನೋಡಮ್ಮ, ಕೂತ್ಕೋ, ದೊಡ್ಡವ್ರು ಹೇಳಿದ್ದನ್ನ ಕೇಳಬೇಕು. ಕೂತ್ಕ. ನೀನು ಕೂತ್ಕೋ, ನಾನು ಊಟ ಬಡಿಸ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಹಿಡಿದ ಕೆಲಸನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನಂತೀರಿ? ಈ ಚಪಾತಿ ತಾವೇ ಮಾಡಿದ್ದು? ಹೌದು, ನಿಸ್ಸಂದೇಹವಾಗಿ ನಾನೇ ಮಾಡಿದ್ದು. ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ, ರುಚಿಯಾಗಿರುತ್ತೆ. ಓಹೋ, ಈ ಚಪಾತಿ ತಾವು ಬಡಿಸಿದ ಕ್ಷಣದಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ ಇದು ಯಾವ ದೇಶದ ನಕ್ಷೆಗೆ ಸರಿ ಹೋಗುತ್ತೆ ಅಂತ. ಬಹಳ ವಿಚಿತ್ರವಾಗಿದೆ. ಆಕಾರ ಮುಖ್ಯ ಅಲ್ಲ ದತ್ತ ಮಹಾಪ್ರಭುಗಳೇ, ಆರೋಗ್ಯ ರುಚಿ ಬಹಳ ಮುಖ್ಯ. ಅಲ್ಲ, ಚಪಾತಿ ರೌಂಡ್ ಆಗೇ ಇರಬೇಕು ಅಂತ ಯಾರಾದ್ರೂ ಶಾಸ್ತ್ರ ಬರೆದಿಟ್ಟಿದಾರ? ಇಲ್ಲ ತಾನೆ. ತಿನ್ನಕ್ ಮುಂಚೆ ಚಪಾತಿನ ಮುರ್ಕೊಂಡು ಬಾಯಿಗೆ ಹಾಕೊಂಡು ಅಂತ ಅಗದು ಪಚನ ಮಾಡಿ ನುಂಗ್ತೀವಿ. ಅಂಥದ್ರಲ್ಲಿ ಆಕಾರ ಹೇಗಿದ್ರೆ ಏನು? ದತ್ತ ಮಹಾಪ್ರಭುಗಳೇ, ಮನುಷ್ಯನ ಮುಖ ನೋಡಿ ಆಚಾರ ವಿಚಾರ ಅಳಿಬಾರ್ದು. ಹಾಗೆ ಚಪಾತಿ ಆಕಾರ ನೋಡಿ ರುಚಿನ ಅಲ್ಲುಗೆಳಿಬಾರ್ದು. ಗೊತ್ತಾಯ್ತೆ? ಸರಿ ಬಿಡಪ್ಪ, ನೀನು ಹೇಳೋ ಪ್ರಕಾರ ಚಪಾತಿ, ಪಲ್ಯ, ಅನ್ನ, ಸಾರು, ಹುಳಿ ಎಲ್ಲ ಕಲಿಸ್ಕೊಂಡು ತಿಂದರೂ ತಪ್ಪೇನಿಲ್ಲ. ಯಾಕೆಂತಂದರೆ ಅವೆಲ್ಲ ಹೊಟ್ಟೆ ಒಳಗೆ ಹೋದ್ಮೇಲೆ ಒಟ್ಟಿಗೆ ಅರಗತ್ತೆ ಅಲ್ವಾ? ತಾತ, ಸುಮ್ಮನೆ ಯಾಕೋನ ರೇಗಿಸ್ತೀರಾ? ಕಷ್ಟಪಟ್ಟು ಮಾಡಿದ್ರಲ್ವಾ, ರುಚಿಯಾಗಿ ಇರುತ್ತೆ, ತಿನ್ನಿ. ಸರಿ ಬಿಡಪ್ಪ. ಯಾಕೆ ಚೆನ್ನಾಗಿಲ್ವಾ? ಅದ್ಭುತವಾಗೇ ಇದೆ. ನೀವು ಹೇಳಿದಾಗೆ ತುಂಬಾ ರುಚಿಯಾಗಿದೆ. ತಿನ್ನಿ. ನಳ ಮಹಾರಾಜನ ಹೆಸರು ಫೇಮಸ್ ಆದ ಮೇಲೆ ನಂದೇ ಈಗ ಫೇಮಸ್ ಆಗ್ತಾ ಇರೋದು.